ಒಂದೊಂದ್ ಕಡೆ ಬುರುಡೆ ಮ್ಯಾನ್ ಚಿನ್ನಯ್ಯ ಏನೋ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಇದೀಗ ಮಾಸ್ಟರ್ ಮೈಂಡ್ಗಳ ಬೇನು ಬಿದ್ದಿರುವಂತ SITಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಅನುಮಾನವೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಮಾಸ್ಕ್ ಮ್ಯಾನ್ ನ ಮೊಬೈಲ್ ಎಲ್ಲಿ ಅಂತ ಕೇಳಿದಾಗ ಗ್ಯಾಂಗ್ ಒಂದು ವಶಪಡಿಸ್ಕೊಂಡಿದೆ ಅಂತ ಚಿನ್ನಯ್ಯ ಹೇಳ್ತಾ ಇರೋದು ಟ್ವಿಸ್ಟ್ ಕೊಡ್ತಾ ಇದೆ. ಮೊಬೈಲ್ಗೂ ಆ ಗ್ಯಾಂಗಿಗೂ ಏನ್ ಲಿಂಕ್? ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸೈಡ್ ರಿಪೋರ್ಟ್ ಇಲ್ಲಿದೆ. ಬಗೆದಷ್ಟು ಬಯಲಾಗ್ತಿದೆ ಮಾಸ್ಕ್ ಮ್ಯಾನ್ ನ ಬುರುಡೆ ಕತೆ. ಚಿನ್ನಯ್ಯನ ಮೊಬೈಲ್ ಕಹಾನಿ ಕೇಳಿ SITಗೆ ಶಾಕ್. ಆ ಒಂದು ಗ್ಯಾಂಗ್ನ ಬಳಿ ಇದೆಯಾ ಚಿನ್ನಯ್ಯನ ಮೊಬೈಲ್? ಮಾಸ್ಕ್ ಮ್ಯಾನ್ ನ ಬುರುಡೆ ಕತೆ ಇಡೀ ದೇಶಕ್ಕೆ ಜಗಜ್ಜಾಹೀರು ಆಗಿದೆ. ಎಲ್ಲ ಬಟಾ ಬಯಲಾಗಿದೆ. ಸುಳ್ಳು ಕತೆ ಕಟ್ಟಿ ನಂಬಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಲಾಗಿದೆ. 10 ದಿನಗಳ ಕಾಲ SID ಕಸ್ಟಡಿಗೂ ನೀಡಲಾಗಿದೆ. ಆದರೆ ಇದೀಗ ಇಲ್ಲಿಂದಲೇ ನೋಡಿ SITಗೆ ಸವಾಲು ಇರೋದು. ಮಾಸ್ಕ್ ಮ್ಯಾನ್ನ ಜನ್ಮ ಜಾಲಾಡ್ತಿರೋ SITಗೆ ಸ್ಫೋಟಕ ಮಾಹಿತಿಗಳೇ ಸಿಕ್ಕಿವೆ. ಇದೀಗ ಚಿನ್ನಯ್ಯನ ಮೊಬೈಲ್ ಮತ್ತಷ್ಟು ರಹಸ್ಯ ಬಿಚ್ಚಿಡುತ್ತಾ ಅನ್ನುವ ಕುತೂಹಲ ಹುಟ್ಟಿಸಿದೆ. ಹೌದು, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದ್ರೆ ಮತ್ತಷ್ಟು ರಹಸ್ಯ ಬಯಲಾಗೋದು ಏನೋ ಸತ್ಯ. ಆದರೆ ಚಿನ್ನಯ್ಯನ ಮೊಬೈಲ್ ಆದರೂ ಸಿಗಬೇಕು ಅಲ್ವಾ? ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಮಾಸ್ಕ್ ಮ್ಯಾನ್ ಬಳಸ್ತಿದ್ದ ಮೊಬೈಲ್ ಕಹಾನಿ ಕೇಳಿ SIT ಶಾಕ್ ಆಗಿದೆ. ಅದಕ್ಕೆ ಕಾರಣ ಆಗ್ತಿರೋದೇ SIT ಮುಂದೆಯೇ ಮಾಸ್ಕ್ ಮ್ಯಾನ್ ಗ್ಯಾಂಗ್ ಒಂದು ನನ್ನ ಮೊಬೈಲ್ ಕಸಿದುಕೊಂಡಿದೆ ಅನ್ನುವ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಮಾಸ್ಕ್ ಮ್ಯಾನ್ನಿಂದ ಮೊಬೈಲ್ ನಾಪತ್ತೆ ಆಗಿರೋದು ನೋಡ್ತಿದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಗ್ಯಾಂಗ್ ಪಕ್ಕ ಪ್ಲಾನ್ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕಂದ್ರೆ ಪ್ರಾರಂಭದ SIT ವಿಚಾರಣೆಯಲ್ಲಿ ಮೊಬೈಲ್ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಬುರುಡೆ ಮ್ಯಾನ್ ಬುರುಡೆ ಬಿಟ್ಟಿದ್ನಂತೆ. ಆದ್ರೆ ಅದ್ಯಾವಾಗ ಮೋಹಂತಿ ತೀವ್ರ ವಿಚಾರಣೆ ಮಾಡ್ತಾರೋ ನೋಡಿ ಸತ್ಯ ಕಕ್ಕಿದ್ದಾನಂತೆ. ನನ್ನ ಮೊಬೈಲ್ನನ್ನ ಗ್ಯಾಂಗ್ ಕಸಿದುಕೊಂಡಿದ್ದಾಗಿ SITಗೆ ಚಿನ್ನಯ್ಯ ಮಾಹಿತಿ ಕೊಟ್ಟಿದ್ದಾನಂತೆ. ಮೊಬೈಲ್ ಕೊಡದೆ ಗ್ಯಾಂಗ್ ವಶದಲ್ಲಿಟ್ಟುಕೊಂಡಿದೆ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ ಅಂತ ಅದ್ಯಾವಾಗ ಕೋರ್ಟಿಗೂ ಮೊದಲು ಬುರುಡೆಯನ್ನ ಚಿನ್ನಯ್ಯ ಹಾಜರುಪಡಿಸ್ತಾನೋ ಆಗ್ಲೇ ಆ ಗ್ಯಾಂಗ್ ಮೊಬೈಲನ್ನು ವಶಪಡಿಸಿಕೊಂಡಿದೆ ಅಂತ ಹೇಳಿದ್ದಾನಂತೆ. ಒಂದು ಬಾರಿ ವಕೀಲರ ಬಳಿ ಮಾತನಾಡೋಕೆ ಅವಕಾಶ ಕೊಟ್ಟಿರೋದು ಬಿಟ್ಟರೆ ಮೊಬೈಲ್ ಕೊಡದೆ ಯಾರ ಜೊತೆಯೂ ಮಾತನಾಡೋಕೆ ಬಿಟ್ಟಿಲ್ಲ ಅಂತಾನೂ ಮಾಸ್ಕ್ ಮ್ಯಾನ್ ಹೇಳಿರುವ ಮಾಹಿತಿ ಇದೆ. ಚಿನ್ನಯ್ಯನ ಮೊಬೈಲ್ ಬೆನ್ನು ಬಿದ್ದಿರುವ SIT ಅಧಿಕಾರಿಗಳು 2 ವರ್ಷದಿಂದ ಚಿನ್ನಯ್ಯ ಜೊತೆ ಫೋನ್ ಸಂಪರ್ಕದಲ್ಲಿದ್ದವರ ಬಗ್ಗೆಯೂ ಶೋಧ ಮಾಡ್ತಿದೆ. ಯಾರ್ಯಾರ ಜೊತೆ ಮೊಬೈಲ್ನಲ್ಲಿ ಸಂಪರ್ಕದಲ್ಲಿದ್ದ ಅಂತಾನೂ ತನಿಖೆ ಮಾಡಲಾಗ್ತಿದೆ. ಆತ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದ ಬ್ಯಾಂಕ್ ಖಾತೆಗಳ ಬಗ್ಗೆಯೂ ಪರಿಶೀಲನೆ ಮಾಡಲಾಗ್ತಿದೆ. ಬುರುಡೆ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಮಾಹಿತಿ. ಧರ್ಮಸ್ಥಳದ ಕಾಡಿನಲ್ಲಿ ತಾವೇ ಬುರುಡೆ ಹೂತಿಟ್ಟ ಶಂಕೆ. ಇದಿಷ್ಟೇ ಅಲ್ಲ, ಬುರುಡೆ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು ಧರ್ಮಸ್ಥಳದ ಕಾಡಿನಲ್ಲಿ ತಾವೇ ಬುರುಡೆ ಹೂತಿಟ್ಟ ಷಡ್ಯಂತ್ರ ರೂಪಿಸಲು ಯತ್ನಿಸಿದ್ರು ಅಂತ ಶಂಕಿಸಲಾಗಿದೆ. ಇಲ್ಲಿ ಬುರುಡೆ ಇದೆ ಎಂದು ತೋರಿಸಲು ಚಿನ್ನಯ್ಯಗೆ ಸೂಚನೆ ನೀಡಿದ್ರು ಎನ್ನಲಾಗಿದೆ. ಬುರುಡೆ ಗ್ಯಾಂಗ್ನವರೇ ಬುರುಡೆ ಹೂತಿಟ್ಟ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಅದೇನೇ ಹೇಳಿ ಇದೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಏನೋ ಆಗಿದೆ. ಆದರೆ ಮೊಬೈಲ್ ಬೆನ್ನು ಬಿದ್ದಿರೋ SITಗೆ ಸ್ಫೋಟಕ ಮಾಹಿತಿ ಸಿಗುತ್ತಾ ಅನ್ನೋದು ಕುತೂಹಲ ಹುಟ್ಟಿಸಿದೆ. ಚಿನ್ನಯ್ಯ ಹೇಳ್ತಿರೋ ಹಾಗೆಯೇ ಆ ಗ್ಯಾಂಗ್ ಬಳಿ ಮೊಬೈಲ್ ಸಿಕ್ಕಿದ್ರೆ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಗಲಿದೆ. ಪೃಥ್ವಿ ಜೊತೆ ಅಶೋಕ್, TV9 ಧರ್ಮಸ್ಥಳ.